ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಗೀತ ಪ್ರಮೋದ್ ಕೊಡೋರು. ರೀಸೆಂಟಾಗಿ ನಾನು ಜಾನ್ವಿ ಕಿರಣ್ ಅವರ ಒಂದು ಟೊಮೆಟೊ ಬಾತ್ ರೆಸಿಪಿನ ನೋಡಿದ್ದೆ. ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಟ್ರೈ ಮಾಡಿದೆ. ಹೇಗೆ ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ. ಮೊದಲು ಒಂದು ಜಾರಿಗೆ ಟೊಮೆಟೊ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿನ ಬೇಯಿಸ್ಕೊಂಡು ಅದರ ಜೊತೆ ಇನ್ನೊಂದು ಸ್ವಲ್ಪ ಶುಂಠಿ ಹಾಗೂ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸೋಂಪು, ಚಕ್ಕೆ, ಲವಂಗ ಹಾಕಿ ನಾವೊಂದು ಪ್ಯೂರಿನ ರೆಡಿ ಮಾಡ್ಕೋಬೇಕು. ಆಮೇಲೆ ಒಂದು ತವದಲ್ಲಿ ಎಣ್ಣೆ ಮತ್ತು ತುಪ್ಪ ಹಾಕಿ ಸ್ಪೈಸಸ್ ಹಾಗೂ ಈರುಳ್ಳಿನ ಹಾಕಿ ನಾವು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು. ಅದಾದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ, ಖಾರದ ಪುಡಿ, ಮಸಾಲ ಪೌಡರ್, ನಾನಿಲ್ಲಿ ಸ್ವಲ್ಪ ಪಲಾವ್ ಎಲೆ ಹಾಗೂ ಕಸೂರಿ ಮೇಥಿನ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಅದನ್ನು ಸಾಟ್ ಮಾಡ್ಕೋಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ನೆನೆಸಿದ ಅಕ್ಕಿ ಹಾಕಿ ಒಂದು 2 ವಿಸಿಲ್ ಬರುವಷ್ಟು ಅದನ್ನು ಕೂಗಿಸಿದ್ರೆ ರುಚಿಯಾದ ಟೊಮೆಟೊ ಬಾತ್ ರೆಡಿ. ತುಂಬ ಟೇಸ್ಟಿಯಾಗಿತ್ತು. ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿತ್ತು. ನಾನು ಇದಕ್ಕೆ ಈರುಳ್ಳಿ ಟೊಮೆಟೊ ರಾಯ್ತನ ಮಾಡಿಕೊಂಡೆ. ನೀವು ಅದಕ್ಕೆ ಬೂಂದಿ ರಾಯ್ತ ಕೂಡ ಮಾಡ್ಕೋಬೋದು. ಈ ರಾಯ್ತನೂ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟರು. ಥ್ಯಾಂಕ್ ಯು ಜಾನ್ವಿ ಅವರೇ, ನಿಮ್ಮ ರೆಸಿಪಿ ತುಂಬಾ ಚೆನ್ನಾಗಿತ್ತು. ಮತ್ತಷ್ಟು ರೆಸಿಪಿಗಳನ್ನ ಟ್ರೈ ಮಾಡ್ತೀನಿ. ಅಲ್ಲೇ ತನಕ ಎಲ್ರಿಗೂ ಶುಭ ದಿನ. ಹ್ಯಾವ್ ಅ ಗುಡ್ ಡೇ.